You have already watched 4 videos. ಪ್ರತಿ ಸಲಿನೂ ಒಂದು ಇಂಟ್ರೊಡಕ್ಟರಿ ಆಗಿ ಒಂದು ವಿಡಿಯೋ ಬರುತ್ತೆ. ಅದರ ಮೇಲೆ ಪ್ರಾಕ್ಟೀಸ್ಗೆ ವಿತ್ ಎಕ್ಸಾಂಪಲ್ಸ್ ವಿತ್ several practice material. I have given you a lot of practice material in several videos. ಸೊ ಇಲ್ಲಿ ಕೂಡ ನಾವು ರಿಪೋರ್ಟೆಡ್ ಸ್ಪೀಚ್ ಮೇಲೆ ಮಾತಾಡ್ತಾ ಇರಬೇಕಾದ್ರೆ 4 ವಿಡಿಯೋ ಈಗಾಗಲೇ ನೋಡಿದ್ದೀರಾ. ಒಂದು ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ಅದರ ಮೇಲೆ ಪ್ರಾಕ್ಟೀಸ್ ಇದೆ, ಇಂಟ್ರಾಗೇಟಿವ್ ಮೇಲೆ ಒಂದು ವಿಡಿಯೋ ಇದ್ದರೆ ಅದರ ಮೇಲೆ ಇನ್ನೊಂದು ವಿಡಿಯೋ ಪ್ರಾಕ್ಟೀಸ್ ಇದೆ. ಹಾಗೆ 4, ಒಂದು ಇಂಟ್ರೊಡಕ್ಟರಿ, ಇನ್ನೊಂದು ಪ್ರಾಕ್ಟೀಸು, ಆ ಥರ 4 ವಿಡಿಯೋ ನೋಡಿದ್ದೀರಾ. ಈಗ 5ನೇ ವಿಡಿಯೋ ಮತ್ತು ಇನ್ನೊಂದು ವಿಡಿಯೋ ಕೂಡ ಬರುತ್ತೆ, ಅದು ಕೂಡ ಪ್ರಾಕ್ಟೀಸ್ ಇರುತ್ತೆ. ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ರಿಪೋರ್ಟಿಂಗ್ ಇನ್ಸ್ಟ್ರಕ್ಷನ್ಸ್. ಈಗಾಗಲೇ ನೋಡಿದ್ದೀವಿ ಅಸರ್ಟಿವ್ ಸೆಂಟೆನ್ಸ್ ಮೇಲೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮೇಲೆ. ಈಗ ನೋಡ್ತಾ ಇದ್ದೀವಿ ರಿಪೋರ್ಟಿಂಗ್ ಇನ್ಸ್ಟ್ರಕ್ಷನ್ಸ್. ಹಬ್ ಅಥವಾ ಇಲ್ಲಿ ನಾವು ಮುಖ್ಯವಾಗಿ ಏನನ್ನು ಮಾತಾಡ್ತಾ ಇದ್ದೀವಿ, ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ಹಬ್ ಅಂತಂದರೆ ಅರ್ಥ. ಕಾನ್ಸೆಪ್ಟ್ ಆಫ್ ರಿಪೋರ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಆರ್ ರಿಕ್ವೆಸ್ಟ್, ಐಡಿಯಾಸ್ ಆ್ಯಂಡ್ ಒಪಿನಿಯನ್ಸ್. ಸೊ ಕಾನ್ಸೆಪ್ಟ್ ಆಫ್ ರಿಪೋರ್ಟಿಂಗ್ ಇನ್ಸ್ಟ್ರಕ್ಷನ್ಸ್, ಇನ್ಸ್ಟ್ರಕ್ಷನ್ನ ರಿಪೋರ್ಟ್ ಮಾಡಬೇಕಾದ್ರೆ ಯಾವ ಐಡಿಯಾ ಇರುತ್ತೆ, ಯಾವ ಐಡಿಯಾನ ನಾವು ಯೂಸ್ ಮಾಡ್ತೀವಿ. ಅಂದರೆ ಇದು ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡ್ದಂಗೆ ಮಾಡೋಕ್ಕಾಗಲ್ಲ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ದಂಗೆ ಇಲ್ಲಿ ರಿಪೋರ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಸಾಧ್ಯ ಇಲ್ಲ, ಯಾಕಂದರೆ ಇದೇ ಒಂಥರ ಸೆಂಟೆನ್ಸು. ಹಾಗಾಗಿ ಇಲ್ಲಿ ನಾವು ರಿಕ್ವೆಸ್ಟ್ ಅಂತನೋ ಅಥವಾ ಇನ್ನೇನಾದರೂ ಒಂದು ಪದನ ನಾವು ಯೂಸ್ ಮಾಡಬೇಕಾಗತ್ತೆ. ರಿಪೋರ್ಟ್ ದ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ಸ್. ನೋಡಿ, ಈಗ ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಮೈ ಫ್ರೆಂಡ್ ಟೋಲ್ಡ್ ಮೀ ಅಪ್ಲೈ ಫಾರ್ ದ ಜಾಬ್. ಒಬ್ಬ ಒಳ್ಳೆಯ ಫ್ರೆಂಡ್ ಏನು ಮಾಡ್ತಾನೆ, ಒಂದು ಅಪರ್ಚುನಿಟಿನ ಹೇಳ್ತಾನೆ. ನನ್ನ ಫ್ರೆಂಡ್ ಹೇಳ್ದ, ನೋಡು ಒಂದು ಜಾಬ್ ಅಪರ್ಚುನಿಟಿ ಇದೆ, ಬೇಗ ಅಪ್ಲೈ ಮಾಡು, ಅಪ್ಲಿಕೇಶನ್ ಇಂಥ ಕಡೆ ಸಿಗುತ್ತೆ, ನೀನು ಅಪ್ಲೈ ಮಾಡಿದ್ರೆ ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕರೆ ಸ್ಯಾಲ್ರಿ ಬರುತ್ತೆ, ಹಾಗಾಗಿ ಅಪ್ಲೈ ಮಾಡು ಅಂತ ಎಂಥ ಒಳ್ಳೆ ಸಜೆಷನ್ ಕೊಡ್ತಾ ಇದ್ದಾನೆ. ಬಿಕಾಸ್ ಈಸ್ ಎ ಗುಡ್ ಫ್ರೆಂಡ್. ಮೈ ಫ್ರೆಂಡ್ ಟೋಲ್ಡ್ ಮೀ ಅಪ್ಲೈ ಫಾರ್ ದ ಜಾಬ್. ದ ರಿಸೆಪ್ಷನಿಸ್ಟ್ ಟೋಲ್ಡ್ ಹಿಮ್ ವೇಟ್ ಫಾರ್ ಸಮ್ ಟೈಮ್. ನಾವು ಯಾವುದಾದ್ರೂ ಒಂದು ಆಫೀಸ್ಗೆ ಹೋಗ್ತೀವಿ, ಆಫೀಸ್ಗೆ ಹೋದರೆ ಫ್ರಂಟ್ ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಕೂತಿರ್ತಾರೆ. ಆ ರಿಸೆಪ್ಷನಿಸ್ಟ್ ಹೇಳ್ತಾರೆ, ಸ್ವಲ್ಪ ವೇಟ್ ಮಾಡಿ ಸರ್ ಅಂತ. ವೇಟ್ ಫಾರ್ ಸಮ್ ಟೈಮ್. ಸೊ ದಿಸ್ ಈಸ್ ಎನ್ ಇನ್ಸ್ಟ್ರಕ್ಷನ್. ನಾವೀಗ ಇನ್ಸ್ಟ್ರಕ್ಷನ್ ಮಾಡ್ತೀವಿ. ನನ್ನ ಫ್ರೆಂಡ್ ಕೂಡ ಒಂದು ಇನ್ಸ್ಟ್ರಕ್ಷನ್ ಹೇಳ್ದ, ಏನಂದರೆ ಅಪ್ಲೈ ಫಾರ್ ದ ಜಾಬ್. ದಿಸ್ ಈಸ್ ಎನ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಸೇಮ್ ವಿತ್ ಹಿಯರ್ ವೇಟ್ ಫಾರ್ ಸಮ್ ಟೈಮ್. ತಕ್ಷಣ ನಿಮಗೆ ಮ್ಯಾನೇಜರ್ ಸಿಗೋದಿಲ್ಲ, ಅಥವಾ ಪ್ರಿನ್ಸಿಪಾಲ್ ಸಿಗೋದಿಲ್ಲ, ಅಥವಾ ಯಾರೋ ಒಬ್ಬ ಆಫೀಸರ್ ಇದ್ದಾರೆ ಅವ್ರು ಸಿಗೋದಿಲ್ಲ. ಯು ಹ್ಯಾವ್ ಟು ವೇಟ್. ದಿಸ್ ಈಸ್ ಎನ್ ಇನ್ಸ್ಟ್ರಕ್ಷನ್. ದ ಓನರ್ ಟೋಲ್ಡ್ ಅಸ್ ವೆಕೇಟ್ ದ ಹೌಸ್. ಸೊ ಇನ್ನು 2 ತಿಂಗಳಲ್ಲಿ 3 ತಿಂಗಳಲ್ಲಿ ನೀವು ಮನೇನ ಖಾಲಿ ಮಾಡಿ, ವೆಕೇಟ್ ದ ಹೌಸ್ ಅಂತ ಓನರ್ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ಎನ್ ಇನ್ಸ್ಟ್ರಕ್ಷನ್. ದ ಮ್ಯಾನೇಜರ್ ಟೋಲ್ಡ್ ಮೀ ಟೇಕ್ 4 ಫೋಟೋಕಾಪೀಸ್. 4 ಕಾಪೀಸ್ನ ತಗೊಂಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಟೇಕ್ 4 ಫೋಟೋಕಾಪೀಸ್, ಜೆರಾಕ್ಸ್ ಕಾಪೀಸ್ ಕೊಡಿ ಅಂತ ಮ್ಯಾನೇಜರ್ ಕೇಳ್ತಾ ಇದ್ದಾರೆ. ಸೊ ಇನ್ಸ್ಟ್ರಕ್ಷನ್ ಅಗೈನ್. ಸೊ ಜನರಲ್ ಮ್ಯಾನೇಜರ್ ಟೋಲ್ಡ್ ಮೀ. ಜನರಲ್ ಮ್ಯಾನೇಜರ್ GM ಟೋಲ್ಡ್ ಹಿಮ್. ಅವನಿಗೆ ಹೇಳ್ತಾ ಇದ್ದಾರೆ, ಗೋ ಟು ಏರ್ಪೋರ್ಟ್ ಟು ರಿಸೀವ್ ಮ್ಯಾನೇಜಿಂಗ್ ಡೈರೆಕ್ಟರ್. MD ಬರ್ತಾ ಇದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಬರ್ತಾ ಇದ್ದಾರೆ. ಗೋ ಟು ಏರ್ಪೋರ್ಟ್ ಟು ರಿಸೀವ್ ಹಿಮ್ ಅಂತ ಹೇಳ್ತಿದ್ದಾರೆ. ನೋಡಿ, 4 ಒಂದೊಂದು ಥರ ಇನ್ಸ್ಟ್ರಕ್ಷನ್ಸ್. ಕಮಾಂಡ್ ಅಂತ ಹೇಳೋಕ್ಕಾಗಲ್ಲ, ಆರ್ಡರ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕಾಲ ಡೆಮಾಕ್ರಸಿಗೆ ಬಂದಿದೆ, ಕಿಂಗ್ಶಿಪ್ ಇಲ್ಲ ಈಗ. ಸೊ ವಿ ವಿಲ್ ನಾಟ್ ಯೂಸ್ ಫಾರ್ ಇನ್ಸ್ಟ್ರಕ್ಷನ್ಸ್, ವಿಲ್ ನಾಟ್ ಸೇ ಕಮಾಂಡ್ಸ್ ಆರ್ ಆರ್ಡರ್ಸ್. ಇದು ಯಾವುದೋ ಆರ್ಡ್ರು ಅಲ್ಲ, ಕಮಾಂಡು ಅಲ್ಲ. ಓನರ್ ಬಂದ್ಬಿಟ್ಟು ಮನೆ ವಿಕೆಟ್ ಮಾಡಿದರೆ ಅದು ಕಮಾಂಡು ಅಲ್ಲ, ಆರ್ಡ್ರು ಅಲ್ಲ. ಇಟ್ಸ್ ಅ ಪೀಸ್ ಆಫ್ ಇನ್ಸ್ಟ್ರಕ್ಷನ್ ಆರ್ ಇನ್ಫಾರ್ಮೇಷನ್, ಸೊ ವಿ ಕ್ಯಾನ್ ಫಾಲೋ. ಇದು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ವೆನ್ ದ ರಿಪೋರ್ಟಿಂಗ್ ವರ್ಬ್, ಗಮನಿಸಿ, ವೆನ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್. ರಿಪೋರ್ಟಿಂಗ್ ವರ್ಬ್ ಅಂದರೆ ಸೆಡ್, ಆನ್ಸರ್ಡ್, ಆಸ್ಡ್, ಇವೆಲ್ಲ ಪಾಸ್ಟ್ ಟೆನ್ಸಲ್ಲಿರುತ್ತೆ. ಸೊ ಪಾಸ್ಟ್ ಟೆನ್ಸಲ್ಲಿ ನೀವು ಯೂಸ್ ಮಾಡಿದ್ರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಕೂಡ ಪಾಸ್ಟ್ ಟೆನ್ಸಲ್ಲೇ ಹೇಳಬೇಕಾಗತ್ತೆ. ದಿಸ್ ಅಪ್ಲೈಸ್ ಟು ದ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ ಏನಾಗತ್ತೆ ಅಂತ. ಸಪೋಸ್ ಡೈರೆಕ್ಟ್ ಸ್ಪೀಚಲ್ಲಿ ಈಸ್ ಅಥವಾ ಆ್ಯಮ್ ಇದೆ, ನಾವು ಇಂಡೈರೆಕ್ಟಿಗೆ ಅದನ್ನು ವಾಸ್ ಆಗಿ ಕನ್ವರ್ಟ್ ಮಾಡಬೇಕು. ಆರ್ ಇದ್ದರೆ ವರ್ ಆಗುತ್ತೆ, ವಾಸ್ ಇದ್ದರೆ ಹ್ಯಾಡ್ ಬೀನ್ ಆಗುತ್ತೆ, ವರ್, ಹ್ಯಾಡ್ ಬೀನ್, ವಿಲ್, ವುಡ್. ಸೊ ವಾಸ್ ಅಥವಾ ವರ್ ಇಲ್ಲಿ ಟು ಬಿ ವರ್ಬ್ ಆಗಿರೋದ್ರಿಂದ ಸಿಂಗ್ಯುಲರ್ ಪ್ಲೂರಲ್ ಇದೆ. ಆದರೆ ಹ್ಯಾಡ್ ಬೀನ್ ಅನ್ನೋದಕ್ಕೆ ಸಿಂಗ್ಯುಲರ್ ಪ್ಲೂರಲ್ ಏನೂ ಇಲ್ಲ.
ಇದು ಎರಡಕ್ಕೂ ಅಪ್ಲೈ ಆಗುತ್ತೆ. ಹಾಗಾಗಿ ಸಿಂಗುಲರ್ ಇದ್ರೂ ಹ್ಯಾಡ್ ಬಿನ್, ಪ್ಲೂರಲ್ ಇದ್ರೂ ಹ್ಯಾಡ್ ಬಿನ್ ಅಂತಲೇ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಸಿಂಗುಲರ್ ಇದೆ ಈಸ್ ಮತ್ತು ಆ್ಯಮ್, ಸೊ ಸಿಂಗುಲರ್ ಪಾಸ್ಟ್ ಟೆನ್ಸ್. ಪ್ಲೂರಲ್ ಇದೆ ಪ್ಲೂರಲ್ ಪಾಸ್ಟ್ ಟೆನ್ಸ್. ಸಿಂಗುಲರ್ ಇದೆ ಹ್ಯಾಡ್ ಬೀನ್ ಇಸ್ ಸಿಂಗುಲರ್, ಪ್ಲೂರಲ್ ಇದೆ ಹ್ಯಾಡ್ ಬೀನ್ ಇಸ್ ಪ್ಲೂರಲ್. ಸೊ ವಿಲ್ ಅನ್ನೋದು ವುಡ್ ಆಗುತ್ತೆ. ಇದನ್ನು ನೀವು ಗಮನಿಸ್ತಾ ಬರಬೇಕು. ಹಾಗೆ ಮುಂದೆ ನೋಡೋಣ. ಕ್ಯಾನ್ ಇದೆ ಕುಡ್ ಆಗುತ್ತೆ, ಯಾಕಂದರೆ ವಿಲ್ ಅನ್ನೋದು ವುಡ್ ಆದಾಗ ಕ್ಯಾನ್ ಅನ್ನೋದು ಕುಡ್ ಆಗುತ್ತೆ. ಹ್ಯಾವ್ ಅಥವಾ ಹ್ಯಾಸ್ ಇದ್ದರೆ ಹ್ಯಾಡ್ ಆಗುತ್ತೆ. ಹ್ಯಾವಂಟ್ ಹ್ಯಾಸಂಟ್ ಇದ್ದರೆ ಹ್ಯಾಡಂಟ್ ಆಗುತ್ತೆ. ಡೂ ಡಸ್ ಇದ್ದರೆ ಡಿಡ್ ಆಗುತ್ತೆ. ಡೋಂಟ್ ಅಂತ ಇದ್ದರೆ ಅಥವಾ ಡಸಂಟ್ ಅಂತ ಇದ್ದರೆ ಡಿಡೆಂಟ್ ಆಗುತ್ತೆ. When the reporting verb is in past tense, the tense of the verb in indirect speech is also changed. Did ಅಂತ ಇದ್ರೆ had ಆಗತ್ತೆ, had ಅಂತ ಇದ್ರೆ had ಆಗತ್ತೆ. Notice. What did you take? What did you take for lunch? So what did you take for lunch? So you can say he asked what he had for lunch. ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. He had used chapati for lunch. I had chapati. See, I had chapati for lunch. He said he had chapati for lunch. Had ಅನ್ನೋದು ಪಾಸ್ಟ್ ಟೆನ್ಸ್ ಆದರೆ, ಈ ಹ್ಯಾಡ್ ಅಂದರೆ ಎರಡನೇ ಹ್ಯಾಡ್ ಇದೆಯಲ್ಲ, ಇದು ಟೇಕನ್, ಈಟನ್ ಅನ್ನೋ ಅರ್ಥ ಕೊಡುತ್ತೆ. ಅದು ಜ್ಯೂಸ್ ಆದರೆ ಹಿ ಹ್ಯಾಡ್ ಜ್ಯೂಸ್ ಅಂದರೆ ಹಿ ಹ್ಯಾಡ್ ಡ್ರಂಕ್ ಜ್ಯೂಸ್ ಆಫ್ಟರ್ ಲಂಚ್. ಅದನ್ನು ಕೂಡ ನಾವು ಹಾಗೆ ಹೇಳ್ಬೋದು. ನೌ ಅಂತ ಇದ್ದರೆ ದೆನ್ ಆಗುತ್ತೆ ಇಂಡೈರೆಕ್ಟ್ ಸ್ಪೀಚಲ್ಲಿ. ಡೈರೆಕ್ಟ್ ಸ್ಪೀಚಲ್ಲಿ ಹಿಯರ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ದೇರ್ ಆಗುತ್ತೆ. ಟುಡೇ ಇದ್ದರೆ ದಟ್ ಡೇ ಆಗುತ್ತೆ. ಎಸ್ಟರ್ಡೇ ಅಂತ ಇದ್ದರೆ ದ ಪ್ರೀವಿಯಸ್ ಡೇ ಅಂತ ಆಗುತ್ತೆ. ಟುಮಾರೋ ಅಂತ ಇದ್ದರೆ ದ ಫಾಲೋಯಿಂಗ್ ಡೇ ಅಂತ ಆಗುತ್ತೆ. ದಿಸ್ ವೀಕ್ ಅಂತ ಇದ್ದರೆ ದಟ್ ವೀಕ್ ಆಗುತ್ತೆ. ಲಾಸ್ಟ್ ವೀಕ್ ದ ಪ್ರೀವಿಯಸ್ ವೀಕ್. ಎಗೋ ಅಂತ ಇದ್ದರೆ ಬಿಫೋರ್ ಅಥವಾ ಅರ್ಲಿಯರ್ ಅಂತ ಆಗುತ್ತೆ. ರಿಪೋರ್ಟಿಂಗ್ ಇನ್ಸ್ಟ್ರಕ್ಷನ್ಸ್. ಇನ್ ರಿಪೋರ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಆಸ್ಕ್ ಟು ಆರ್ ಆಸ್ಕ್ ನಾಟ್ ಟು ಈಸ್ ಯೂಸ್ಡ್. ಅಂದರೆ ಇನ್ಸ್ಟ್ರಕ್ಷನ್ಸನ್ನು ರಿಪೋರ್ಟ್ ಮಾಡಬೇಕಾದ್ರೆ ಕ್ವೆಶ್ಚನ್, ಇಂಟ್ರಾಗೇಟಿವ್ ಸೆಂಟೆನ್ಸ್ನ ರಿಪೋರ್ಟ್ ಮಾಡಬೇಕಾದ್ರೆ ಹೇಗೆ ಆಸ್ಟ್ ಯೂಸ್ ಮಾಡ್ತಿದ್ವಿ, ಇಲ್ಲೂ ಮಾಡ್ತೀವಿ, ಆದರೆ ಸ್ವಲ್ಪ ಬದಲಾವಣೆ ಇರುತ್ತೆ. ದ ಮ್ಯಾನೇಜರ್ ಆಸ್ಕ್ಡ್ ಹಿಮ್ ಟು ಟೆಸ್ಟ್ ದ ಸೋಫಾ ವೇರ್. ಸೊ ದ ಮ್ಯಾನೇಜರ್ ಆಸ್ಕ್ಡ್ ಹಿಮ್, ಅವನನ್ನು ಕೇಳಿದ್ರು, ಟು ಟೆಸ್ಟ್ ದ ಸೋಫಾ ವೇರ್. ಸೊ ಈ ಟೆಸ್ಟ್ ಮಾಡಿ ಅಂತ ಕೇಳಿದ್ರು. ಸೊ ಇದೊಂದು ಇನ್ಸ್ಟ್ರಕ್ಷನ್ ಆಗುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಆಸ್ ಅನ್ ಇನ್ಸ್ಟ್ರಕ್ಷನ್. There are two types of instructions. Order. The verbs used in such imperative sentences are imperative ಅನ್ನುವಂಥ ಒಂದು ಮೀನಿಂಗ್, ವರ್ಡ್ ಮೀನಿಂಗ್ ಏನಂದರೆ ಫಾಲೋ ಮಾಡಬೇಕು ಅಂತ, ಅಂದರೆ ಅದನ್ನು ಪಾಲಿಸಬೇಕು. ಅದು ನೆಗೆಟಿವ್ ಇರ್ಬೋದು. ಸಮ್ಟೈಮ್ಸ್ ಡೋಂಟ್ ಡೂ ಇಟ್ ಅಂದರೆ ಅದು ಇಂಪರೇಟಿವ್, ಡೂ ಇಟ್ ಅಂದರೆ ಅದು ಇಂಪರೇಟಿವ್. ಸೊ ಇಂಪರೇಟಿವ್ ಅಂದರೆ ಮಾಡಲೇಬೇಕಾಗಿರ್ತಕ್ಕಂಥದ್ದು, ಪಾಲಿಸಬೇಕಾಗಿರ್ತಕ್ಕಂಥದ್ದು ಅನ್ನೋ ಅರ್ಥ. ಅದಕ್ಕೆ ಈ ಥರ ಇನ್ಸ್ಟ್ರಕ್ಷನ್ ಇರುವಂಥ ಸೆಂಟೆನ್ಸ್ಗಳಿಗೆ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಶಿ ಅರ್ಜ್ಡ್ ದ ಎಂಪ್ಲಾಯೀಸ್ ಟು ಫಾಲೋ ದ ರೂಲ್ಸ್. ಸೊ ಇವರು ಯಾರೋ ಒಬ್ಬರು ಲೀಡರ್ ಇದ್ದಾರೆ, ಅವರು ಎಂಪ್ಲಾಯೀಸ್ಗೆ, ಅಂದರೆ ಎಂಪ್ಲಾಯೀಸ್ ಅಂದರೆ ಕೆಲಸ ಮಾಡೋರಿಗೆಲ್ಲ ಒಬ್ಬರು ಲೀಡರ್ ಇದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದಾಳೆ ಫಾಲೋ ಮಾಡಿ, ರೂಲ್ಸ್ನ ಬಿಡಬೇಡಿ ಅಂತ ಹೇಳ್ತಾ ಇದ್ದಾಳೆ. ಸೊ ಇಟ್ಸ್ ರಿಯಲಿ ಎ ಗುಡ್ ಇನ್ಸ್ಟ್ರಕ್ಷನ್. ರಿಕ್ವೆಸ್ಟ್. The verbs used in such imperative sentences are, he pleaded us to attend to his son's birthday. ಅವರ ಮಗನ ಬರ್ಡೇ ಇದೆ ಅಂದ್ಬಿಟ್ಟು ಈ ಬರ್ಡೇ ಪಾರ್ಟಿಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ರಿಕ್ವೆಸ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ, ಪ್ಲೀಸ್ ಅಟೆಂಡ್ ಟು ಮೈ ಸನ್ಸ್ ಬರ್ಡೇ ಅಂತ. ಸೊ ನಾವು ಅದನ್ನು ರಿಪೋರ್ಟ್ ಮಾಡ್ಬೇಕಾದ್ರೆ ಹಿ ಪ್ಲೀಡೆಡ್ ಅಸ್ ಟು ಅಟೆಂಡ್ ಟು ಹಿಸ್ ಸನ್ಸ್ ಬರ್ಡೇ ಹೀಗೆ ಹೇಳ್ತೀವಿ ನಾವು. Here reporting instructions, some common words or verbs in reporting instructions that we use are asked to, instructed, requested, felt, implored, begged, persuaded, invited, pleaded, etc. ಸೊ ನಾವಿಲ್ಲಿ ಈ ವರ್ಡ್ನ ಯೂಸ್ ಮಾಡಿದಾಗ ಟು ಅನ್ನೋದನ್ನು, ಟೋಲ್ಡ್ ಆದಮೇಲೆ ಟು ಅನ್ನೋದನ್ನು ಅವಾಯ್ಡ್ ಮಾಡೋಣ. ಯೂಸ್ ಟು ಆಫ್ಟರ್ ಸೆಡ್ ಟು ಹೇಳಿ ಟೋಲ್ಡ್ ಟು ಅನ್ನೋದು
ಅಷ್ಟು ಚೆನ್ನಾಗಿಲ್ಲ. ಮೈ ಫ್ರೆಂಡ್ ಟೋಲ್ಡ್ ಮೀ ಸಾಕು. ಟೋಲ್ಡ್ ಟು ಮೀ, ಟೋಲ್ಡ್ ಟು ಹಿಮ್, ಟೋಲ್ಡ್ ಟು ಹರ್ ಈ ಥರ ಯೂಸ್ ಮಾಡಬಾರ್ದು. ದಟ್ ಈಸ್ ದ ರೀಸನ್ ವೈ ವಿ ಸೆಡ್ ಟು ಅವಾಯ್ಡ್ ಟು ಆಫ್ಟರ್ ಟೋಲ್ಡ್ ಟು ಮೀ, ಟೋಲ್ಡ್ ಟು ಹರ್ ಈ ಥರ ಯೂಸ್ ಮಾಡಬೇಡಿ. ವೇಟ್ ಹಿಯರ್, ಐ ವಿಲ್ ಕಮ್ ಆ್ಯಂಡ್ ಪಿಕ್ ಯು. ಸೊ ಮೈ ಫ್ರೆಂಡ್ ಟೋಲ್ಡ್ ಮೀ, ವೇಟ್ ಹಿಯರ್, ಐ ವಿಲ್ ಕಮ್ ಆ್ಯಂಡ್ ಪಿಕ್ ಯು. I told the visitor, please do not park your vehicle before the gate. The trainer said, repeat these sentences. Notice, ಇವೆಲ್ಲವೂ direct speech. ಈ direct speech ನಾವು indirectly convert ಮಾಡಿದಾಗ, my friend requested me, my friend asked me to wait there. He would come and pick me. He would come and pick me, and he asked me to wait there. I told the visitor, ಇಲ್ಲಿ ಪ್ಲೀಸ್ ಇರೋದ್ರಿಂದ ಐ ಟೋಲ್ಡ್ ತೆಗೆದು ಐ ರಿಕ್ವೆಸ್ಟೆಡ್ ದ ವಿಸಿಟರ್, ಯಾಕಂದರೆ ಪ್ಲೀಸ್ ಇದೆ. ಐ ರಿಕ್ವೆಸ್ಟೆಡ್ ದ ವಿಸಿಟರ್ ನಾಟ್ ಟು ಪಾರ್ಕ್ ಹಿಸ್ ವೆಹಿಕಲ್ ಬಿಫೋರ್ ದ ಗೇಟ್. ದ ಟ್ರೈನರ್ ಸೆಡ್, ರಿಪೀಟ್ ದಿಸ್ ಸೆಂಟೆನ್ಸ್. ದ ಟ್ರೈನರ್ ಕಮಾಂಡೆಡ್, ಇಲ್ಲಿ ಟ್ರೈನರ್ ಆಗಿರೋದ್ರಿಂದ ಯು ಕ್ಯಾನ್ ಯೂಸ್ ದ ವರ್ಡ್ ಕಮಾಂಡೆಡ್ ಆರ್ ಇನ್ಸ್ಟ್ರಕ್ಟೆಡ್. ಸೊ ಯು ಕ್ಯಾನ್ಟ್ ಸೇ ರಿಕ್ವೆಸ್ಟೆಡ್, ಬೆಗ್ಡ್, ಇಂಪ್ಲೋರ್ಡ್, ಇವ್ಯಾವ ಪದಗಳು ಬೇಕಾಗಿಲ್ಲ. ನೋಡಿ ಇಲ್ಲೆಲ್ಲ ಈ ಪದಗಳಿವೆ. ಈ ಪದಗಳನ್ನು ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಹಿ ಈಸ್ ಎ ಟ್ರೈನರ್. ಯಾರು ಮಾತಾಡ್ತಾ ಇದ್ದಾರೆ ಮತ್ತು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಾವು ಇಷ್ಟು ಪದಗಳಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಹಿ ಇನ್ಸ್ಟ್ರಕ್ಟೆಡ್ ಅಸ್ ಟು ರಿಪೀಟ್ ದೋಸ್ ಸೆಂಟೆನ್ಸಸ್. ದೀಸ್ ಅನ್ನೋದು ದೋಸ್ ಆಗತ್ತೆ. Reporting instructions. The trainer said, don't use the mobile during the class hours. The manager said, contact the concerned clerk immediately. My trainer said, improve your English. My uncle told me, don't repeat the news to police. My mother told me, don't delay in taking lunch. My father told me, pay the electric bill. All these sentences are in direct speech. So you have to convert these instructions to reported speech. My sister told me, attend the party. So let us take one by one. The trainer said, don't use the mobile during the class hours. The trainer instructed us not to use the mobile during the class hours. Contact the concerned clerk immediately. The manager urged me to contact the concerned clerk as early as possible. Immediately ಅನ್ನೋದನ್ನು ಹಾಗೆ ಯೂಸ್ ಮಾಡಬೇಕಾಗಿಲ್ಲ. ನಾವು ಇದನ್ನು ಇನ್ನೇನಾದರೂ ಅದರ ಮೀನಿಂಗಿಗೆ ಹತ್ತಿರ ಬರೋ ಹಾಗೆ ಯೂಸ್ ಮಾಡ್ಬೋದು. My trainer said, improve your English. My trainer suggested me to improve my English. ಸೊ ಇದೊಂದು ಸಜೆಷನ್ ಆಗಿದೆ. My uncle told me, don't report the news to police. My uncle cautioned me, warned me not to report the news to the police. My mother told me, don't delay in taking lunch. My mother advised me not to delay in taking lunch. My father told me, pay the electric bill. My father asked me to pay the electric bill. My sister told me, attend the party. My sister suggested me to attend the party. My sister invited me. Suppose she is throwing the party, you can say, my sister invited me to the party. So this is how you will be using. Like, share, subscribe.